ಕಾಣಿಕೆಗಳು ಬರಲಿಕ್ಕಿದೆ. ಬೇರೆ ಬೇರೆ ಮುಖ್ಯಸ್ಥರಿಂದ ಸಂಘ ಸಂಸ್ಥೆಗಳಿಂದ ಸಾಕಷ್ಟು ಜನ 5ನೇ ತಾರೀಕು ಕೊಡಲಿಕ್ಕಿದ್ದಾರೆ ಕಾಣಿಕೆ ಜೊತೆಗೆ. ಅದರ ಮೊದಲು ಸಹ ಕಳಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದು 5ನೇ ತಾರೀಕಿನ ಕಾರ್ಯಕ್ರಮ. ಅದರ ಮೇಲೆ 5ನೇ ತಾರೀಕಿಗೆ ತಮ್ಗೆ ಗೊತ್ತಿರ್ಬೋದು 5ನೇ ತಾರೀಕಿನ ಕಾರ್ಯಕ್ರಮ ಸ್ಟೇಜ್ ಕಾರ್ಯಕ್ರಮಗಳು. ಅವತ್ತು ಪರಮ ಪೂಜ್ಯ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಬದುಕಿದ್ದಾರೆ. ಅಲ್ಲಿ ಹೊರೆಕಾಣಿಕೆಯನ್ನು ವಿಶಿಷ್ಟವಾಗಿ ನಾವು ಜ್ಯೋತಿ ಬೆಳಗಿಸಲಿಕ್ಕೆ ಮೋಹನದಾಸ್ ಪರಮಹಂಸ ಸ್ವಾಮೀಜಿಯವರು ಬೆಳಗಿಸಿ ಅಲ್ಲಿಂದ ಹೊರೆಕಾಣಿಕೆ ಹಸಿರುವಾಣಿ ಹೊರೆಕಾಣಿಕೆ ಅಲ್ಲಿಂದ ಹೊರಡಲಿಕ್ಕಿದೆ. ಇದು ನಮ್ಮ ದೊಡ್ಡ ಕಾರ್ಯಕ್ರಮ. ಮತ್ತು ಇಲ್ಲಿ ಸ್ಟೇಜಲ್ಲಿ ಎಲ್ಲ ಮುಖ್ಯಸ್ಥರೆಲ್ಲ ಬರಲಿಕ್ಕಿದ್ದಾರೆ 5ನೇ ತಾರೀಕಿಗೆ ಮತ್ತು 6ನೇ ತಾರೀಕಿಗೆ ನಮ್ಮ ಹತ್ರ ಇದೆ ಎಲ್ಲ ಇನ್ವಿಟೇಷನ್ ಇದೆ. ಮತ್ತು 7ನೇ ತಾರೀಕಿಗೆ ಬಹಳ ವಿಜೃಂಭಣೆಯಿಂದ ನಮ್ಮ ತಂತ್ರಿಗಳ ಮುಖ್ಯಸ್ಥ ಇದರಲ್ಲಿ ಸಾರಥ್ಯದಲ್ಲಿ ಅವತ್ತು ಬಿಂಬ ಪ್ರತಿಷ್ಠೆ ನಡೆಯುತ್ತಿದೆ. ಅಮ್ಮನವರದ್ದು ಮತ್ತು ಗಣಪತಿಯ ಸಾನ್ನಿಧ್ಯ ಮತ್ತು ದುರ್ಗಾ ಸಾನ್ನಿಧ್ಯದ ಬಿಂಬ ಪ್ರತಿಷ್ಠೆ ಅವತ್ತು ನಡೆಯುತ್ತಿದೆ. ಅದೊಂದು ವಿಶೇಷ. ಮತ್ತು 8ನೇ ತಾರೀಕಿಗೆ ನಮ್ಮ ದೊಡ್ಡ ಪ್ರೋಗ್ರಾಮ್ ಬ್ರಹ್ಮಕಲಶ. ಆವತ್ತು ಒಂದು ವಿಶಿಷ್ಟವಾಗಿ ನಡೀಬೇಕು, ಅದು ಬಹಳ ಚೆನ್ನಾಗಿ ಆಗಬೇಕು. ಅದೆಲ್ಲ ನಮ್ಮ ಟ್ರಸ್ಟಿಗಳದ್ದು ಮತ್ತು ನಮ್ಮ ಊರಿನವರ ಒಂದು ಅಭಿಲಾಷೆ. ಅದೇ ಥರ ನಮ್ಮ ಎಲ್ಲ ಕಾರ್ಯಕ್ರಮಗಳು ತಂತ್ರಿವರೇಣ್ಯರ ಒಂದು ಮಾರ್ಗದರ್ಶನ ನಡೀಲಿಕ್ಕಿದೆ. ಆವತ್ತು 20 ತಂಡದಿಂದ ನೃತ್ಯ ತಂಡದಿಂದ ದೇವಸ್ಥಾನದ 4 ಸುತ್ತಲೂ ಆವತ್ತು ನೃತ್ಯ ಭಜನೆ ನಡೀಲಿಕ್ಕಿದೆ. ಇದೊಂದು ಬಹಳ ವಿಶೇಷ. ಅದು ಬೆಳಿಗ್ಗೆ ಬ್ರಹ್ಮಕಲಶದ ಹೊತ್ತಿಗೆ ಅಲ್ಲಿ ಬ್ರಹ್ಮಕಲಶ ಆಗ್ತಾ ಇರಬೇಕಾದ್ರೆ ಇಲ್ಲಿ ನೃತ್ಯ ಭಜನೆ ತಾಂಡವ ನೃತ್ಯದಿಂದ ಬೇರೆ ಬೇರೆ ನೃತ್ಯದಿಂದ ನೃತ್ಯ ಭಜನೆ ಆಗಲಿಕ್ಕಿದೆ. ಅದೊಂದು ದೊಡ್ಡ ಪ್ರೋಗ್ರಾಮ್. ಅದಾದಮೇಲೆ ಮತ್ತು ಸಂಜಿನ ಎಲ್ಲ ಧಾರ್ಮಿಕ ಭಾಷಣ ಮತ್ತು ಸಭಾ ಕಾರ್ಯಕ್ರಮ ಸಂಜೆ ನಡೀಲಿಕ್ಕಿದೆ. ಇದು 8ನೇ ತಾರೀಕಿಗೆ. ಅಲ್ಲಿಗೆ ನಮ್ಮ ಬ್ರಹ್ಮಕಲಶೋತ್ಸವದ ಮೇಜರ್ ಹಂತ ಅಲ್ಲಿಗೆ ಕೊನೆಗೊಳ್ತಾ ಇದೆ. ಅದೇ ದಿವಸ ಮಧ್ಯಾಹ್ನಕ್ಕೆ ನಮ್ಮದು ಗುಡಿ ಇರಲಿಕ್ಕೆ ಅದು ವಿಶೇಷ. ಅಲ್ಲಿಂದ ಜಾತ್ರೆ, ಅಲ್ಲಿಂದ ಪುನಃ 5 ದಿವಸದ ಜಾತ್ರೆ. 8ರಿಂದ ಪುನಃ 5 ದಿವಸದ ಜಾತ್ರೆ. ಆ ಜಾತ್ರೆಗೆ ಸಹ ಈ ವರ್ಷದ ಜಾತ್ರೆ ಪ್ರಥಮವಾಗಿ ನಾವು ಈ ಮಾರ್ಚ್ ತಿಂಗಳಲ್ಲಿ ಮಾಡಲಿಕ್ಕಿದ್ದಾರೆ ಊರವರ ಎಲ್ಲ ಅಭಿಪ್ರಾಯದ ಪ್ರಕಾರ. ಇಲ್ಲದ್ರೆ ನಾರ್ಮಲಿ ನಾವು ಮೇಲಿ ಮಾಡೋದು, ಆಗ ಇಲ್ಲಿ ದೇವಸ್ಥಾನಗಳಲ್ಲಿ ಜಾತ್ರೆಗೆ ತೊಂದರೆ ಆಗುತ್ತೆ ಅಂತ ಹೇಳೋ ದೃಷ್ಟಿಯಿಂದ ಈ ಸರಿ ನಾವು ಮಾರ್ಚಲ್ಲಿ ಮಾಡ್ತೀವಿ. ಇದು ವಿಶೇಷ. ಒಂದು ಕಾಲದಲ್ಲಿ ನರಿಕೊಪ್ಪು ಇಲ್ಲಿ ಪ್ರಧಾನ ಗ್ರಾಮ ದೇವರಾಗಿದ್ದಾರೆ ಎಂಬುದು ಒಂದು ಅಡಿಸ್ಥಾನವಾಗಿ ನಮಗೆ ಅದರ ಬಗ್ಗೆ. ಮತ್ತು ಇಲ್ಲಿಯ ಒಂದು ವಿಶೇಷ ಅಂದರೆ ಇಲ್ಲಿ ಗೊತ್ತಿದ್ದವರು ಗ್ರಾಮದವರು ಗೊತ್ತಿದೆ. ಇದು ಭಯಂಕರ ಕಾರ್ಮಿಕದ ದೇವಸ್ಥಾನ. ಇಲ್ಲಿ ಕಣ್ಣೆದುರಿಗೆ ಪವಾಡಗಳು ನಡೀತಾರೆ. ತುಂಬ ಪವಾಡಗಳು ಇಲ್ಲಿ ಬೇರೆ ಬೇರೆ, ಈಗ ನಾವು ಹೇಳಲಿಕ್ಕೆ ಹೋಗುವುದಿಲ್ಲ. ಎಲ್ಲರಿಗೂ ಗೊತ್ತಿದ್ದ ಪವಾಡಗಳು ಇಲ್ಲಿ ಎಲ್ಲರಿಗೆ ನಡೆದಿದೆ. ಯಾರು ಇದನ್ನು ನಂಬಿದರೆ ಎಲ್ಲರೂ ಒಳ್ಳೆಯದಾಗಿದೆ. ಸಣ್ಣ ಸಣ್ಣ ವ್ಯಕ್ತಿಯಿಂದ ದೊಡ್ಡ ದೊಡ್ಡ ವ್ಯಕ್ತಿ ಪ್ರತಿಯೊಬ್ಬರು ಇದು ಒಳ್ಳೆಯದಾಗಿದ್ದಾರೆ. ಅದು ಜನಿತ. ಆದ ಕಾರಣ ಇಡೀ ಗ್ರಾಮಸ್ಥರಿಗೆ ಮತ್ತು ಇದನ್ನು ನಂಬಿದವರಿಗೆ ಅಖಿಲವಾದ ಒಂದು ವಿಶ್ವಾಸ ಇದೆ. ಇದು ನಮ್ಮ ದೇವರು, ನನ್ನ ದೇವರು ಮತ್ತು ನಮ್ಮ ದೇವರು. ಹಾಗಾಗಿ ಎಲ್ಲರೂ ಸಹ ವಾಲಂಟಿಯರಿಗೆ ಏನು ಕೊರತೆ ಇಲ್ಲ. ಇದು ಸಾಕಷ್ಟು ಜನ ಇವತ್ತು ಇಲ್ಲಿ ಮುಂದೆ ಬಂದಿದ್ದಾರೆ. ನಾವು ಎಲ್ಲ ಮಾಡ್ತೇವೆ, ಎಲ್ಲರೂ ಒಟ್ಟಿಗೆ ಮಾಡುವ ಅಂತ ಹೇಳೋದನ್ನು ಎಲ್ಲರೂ ಸೇರಿ ಮಾಡುವಂಥ ಪ್ರಮುಖ.